ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ರೈತರು ರಸ್ತೆ ತಡೆದು ಹೋರಾಟ. ಬೈಲಹೊಂಗಲ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ರೈತರ ವಿವಿಧ ಬೇಡಿಕೆಗಳ ಕುರಿತು ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಗೆ ಮಾಸ್ತಮರಡಿ, ಸುನಕುಂಪಿ, ಗಜಮನಾಳ, ಮೇಕಲಮರಡಿ, ಹೊನ್ನೂರು ಇನ್ನು ಸುತ್ತಮುತ್ತಲಿನ ಗ್ರಾಮಗಳ ರೈತರು ಹೋರಾಟ ನಡೆಸಿದರು. ಈ ಹೋರಾಟದಲ್ಲಿ ಹಲವಾರು ರೈತರು, ರಾಜಕೀಯ ಧುರೀಣರು ಸುಮಾರು 4 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಲಾಯಿತು. ರೈತರ ಕೂಗು ಕೇಳಿ ಬೈಲಹೊಂಗಲ ತಾಲೂಕಿನ ದಂಡಾಧಿಕಾರಿಗಳು ರೈತರ ಮನವಿಗೆ ಸ್ಪಂದಿಸಿ ಸೆಪ್ಟೆಂಬರ್ 5ನೇ ತಾರೀಕಿಗೆ ನೀರು ಬಿಡಲು ಅಧಿಕಾರಿಗಳಿಗೆ ಸೂಚಿಸುತ್ತೇವೆ. ಭೂಮಿ ಕಳೆದುಕೊಂಡ ರೈತರಿಗೆ ಶೀಘ್ರದಲ್ಲಿ ಹಣ ಕೊಡುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತೇವೆ. ಪ್ರತಿ ತಿಂಗಳು 15 ದಿನ ನೀರು ಬಿಡುವಂತೆ ಎಲ್ಲ ಅಧಿಕಾರಿಗಳಿಗೆ ಆದೇಶವನ್ನ ಹೊರಡಿಸುತ್ತೇನೆ. ಇದಕ್ಕೆ ಎಲ್ಲ ರೈತರು ಒಪ್ಪಿದರೆ ನಿಮ್ಮ ಪ್ರತಿಭಟನೆ ಕೈಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದಕ್ಕೆಲ್ಲ ರೈತರು ಒಪ್ಪಿ ಸಂತೋಷದಿಂದ ಪ್ರತಿಭಟನೆಯನ್ನ ಕೈಬಿಟ್ಟರು. ಸಬ್ಸಿಡಿ ಯಾತನೆಗಾಗಿ ಈ ಹೋರಾಟ ಹಿಂದಿನ ಜನಪ್ರತಿನಿಧಿಗಳು ತಮ್ಮೆಲ್ಲ ಕೈಲಾದಷ್ಟು ಮಟ್ಟಿಗೆ ಒಂದು ಯೋಜನೆಗೆ ತಮ್ಮದೇ ಆದಂಥ ಪ್ರಯತ್ನ ಸಹಕಾರ ಮಾಡಿ ಯಶಸ್ವಿ ಮಾಡಿದರು. ಕಳೆದ BJP ಅವಧಿಯಲ್ಲಿ ನಾವಿದ್ದಂಥ ಸಂದರ್ಭದಲ್ಲಿ ಹಣಕಾಸಿನ ನೆರವು ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ 80% ಕೆಲಸವನ್ನು ಇವತ್ತು ಮುಗಿತಕ್ಕಂಥದ್ದು. ಅವತ್ತು ಶಿವಾನಂದ ಚೌಧರಿ ಮತ್ತು ನಾವಿದ್ದಂಥ ಸಂದರ್ಭದಲ್ಲಿ ಒಂದು ಯೋಜನೆಯನ್ನು ಈಗ ರೈತರು ಬಹಳ ದೊಡ್ಡ ಬೇಡಿಕೆ. ಈ ಬೇಡಿಕೆಗೆ ಅಲ್ಲಿಂದ ಸಹಕಾರ ಮಾಡಿದ ಕಳೆದ 3 ವರ್ಷದಿಂದ ಈ ಯೋಜನೆ ನಿಂತ ಸಂದರ್ಭದಲ್ಲಿ ರೈತರಿಗೆ ಒಂದು ಹಂತ ಕಲ್ತಿದೆ. ಯೋಜನೆ ಇಲ್ಲಿ ನಿಂತದ, ನಮಗೆ ಒಂದು ಸಂಶಯಾಸ್ಪದ ದೃಷ್ಟಿಯಲ್ಲಿ ಇವತ್ತು ಕಳೆದ 15 ದಿನದಿಂದ 20 ದಿನದಿಂದ ಎಲ್ಲ ಇಲಾಖೆಗಳು ಈಗಾಗಲೇ ಮಾತಾಡಿದ ದೇಸಾಯಿ ಅವರು ಈ ಒಂದು ಮೇಕಲಮರಡಿ, ಹೊನ್ನೂರು, ಮಾಸಮಂಡಿ, ಕಲ್ಕುಪ್ಪಿ, ಉಚ್ಚಾಟಿ, ಹಣಬಗಟ್ಟಿ, ಸಚಡಿ ಈ ಭಾಗದೆಲ್ಲವೂ ಕೂಡಿ 20 ದಿನದ ಒಂದು ಕಳೆದ ಸಾಲಿ 1 ವರ್ಷದಿಂದ 2020 ಸಹಿತ ಒಂದು ವಿನಂತಿ ಪತ್ರ ಕೊಟ್ಟಿದ್ದು. ಮೊನ್ನೆ ಎಚ್ಚರಿಕೆ ನೋಟಿಸ್ ಎಚ್ಚರಿಕೆ ನೋಟಿಸ್ ಸ್ಪಂದನೆ ಮಾಡದಿದ್ದಂಥ ಸಂದರ್ಭದಲ್ಲಿ ಇವತ್ತು ಹೋರಾಟವನ್ನು ಕೈ ಎತ್ತಿಕೊಳ್ಳಲಾಯಿತು. ಎಲ್ಲ ರೈತರು ಬಹಳ ಇಚ್ಛಾಶಕ್ತಿಯಿಂದ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸೋ ಎಲ್ಲರಿಗೂ ಪ್ರಥಮವಾಗಿ ಧನ್ಯವಾದಗಳನ್ನು ಕೊಡುತ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ಟಗಾವನ್ನು ಪಾಸ್ ಮಾಡಲಾಗಿದೆ. ಅದಕ್ಕೆ ನಾವೆಲ್ಲ ಸಾಕ್ಷಿ ಇದ್ದು ಸಹಿತ ಮಾನ್ಯ ತಹಶೀಲ್ದಾರ್ ಅಧಿಕೃತವಾದ ಮುದ್ದಿನ ಒತ್ತಲಿಕ್ಕೆ ಇವತ್ತು ಅವು ಬಂದಿದ್ದಾವೆ. ಈಗಾಗಲೇ ಮಾನ್ಯ ದೇಸಾಯಿ ಹೇಳಿದಂಗೆ ಬರ್ತಕ್ಕಂಥ ಸೆಪ್ಟೆಂಬರ್ 5ನೇ ತಾರೀಕಿಗೆ ಸತತವಾಗಿ 15 ದಿನ ಕಂಟಿನ್ಯೂಷನ್ಸ್ ಎಲ್ಲಿ ಕೆಲಸ ಮುಗಿದೋ ಎಲ್ಲ ಕಡೆ ಟೇಲೆಂಡ್ ಹೋಗಿ ಎಲ್ಲಿ ಕೆಲಸ ಅಲ್ಲಿ ಹೋಗಿ ನಿಗನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಅವಧಿ ಬಂದಾಗ ಮತ್ತೆ 15 ದಿನ ಕೊಡಬೇಕು. ಮತ್ತೆ ಅವಧಿ ಬಂದಾಗ ಮತ್ತೆ 15 ದಿನ ಕೊಡಬೇಕು. ಅವಧಿಗಳು ಆದಷ್ಟು ಬೇಗ 1 ತಿಂಗಳು 2 ತಿಂಗಳು ಹೋಗ್ಬೇಕಲ್ಲ. ಅವಧಿ ಕೊಟ್ಟು 3 ತಿಂಗಳಲ್ಲ, ಇಲ್ಲಿ 2 ತಿಂಗಳು ಮತ್ತೆ ಅವಧಿಗಳು ಬಂದು 15 ದಿನ ಮತ್ತೆ ಅವಧಿಗಳು ಕೊಟ್ಟು ರೈತರಿಗೆ ಅನುಕೂಲ ಜೊತೆಗೆ ಚರ್ಚೆ ಮಾಡಿ ನಿಗನ್ನ ಕೊಡ್ತಕ್ಕಂಥದ್ದು ಮೊದಲ ಬೇಡಿಕೆಗೆ ಇವತ್ತು ಕೇಳ್ತಕ್ಕಂಥದ್ದು. ಎರಡನೇದು, ಎಲ್ಲಿ ಕೆಲಸ ಇವತ್ತು ವಿಶೇಷವಾಗಿ ಮೇಕಲಮರಡಿಯಲ್ಲಿ ಭಾಳ ದೊಡ್ಡ ಕೆಲಸವನ್ನು ಬರ್ತಕ್ಕಂಥ ಇದ್ದಂಥ ಟೆಂಡರ್ ಕಂಟಿನ್ಯೂ ಆದಾಗ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು. ಟೆಂಡರ್ ಕ್ಯಾನ್ಸಲ್ ಮಾಡಿ ಹೊಸದು ಮಾಡಿದ್ರೆ ಬರ್ತಕ್ಕಂಥ ಮಾರ್ಚ್ ಒಳಗೆ ಮುಗಿಸ್ತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. FSI ಸಣ್ಣ ಕೋಲ್ಗಳನ್ನ ಬರ್ತಕ್ಕಂಥ ಡಿಸೆಂಬರ್ ಒಳಗಡೆ ಮುಗಿಸ್ಲಿಕ್ಕೆ ಇವತ್ತು ಅವು ಒಪ್ಪಿಗೆನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಏನು ಇವತ್ತು ಈಗಾಗಲೇ ಪಕ್ಕದಿಂದ ತಮ್ಮ ರೈತ ಹೇಳ್ತಾರೆ 20 ಫೂಟ್ ನಾನು ಹೊಲದಾಗ ತೆಗೆದಾಗ ಇಷ್ಟು ಅವಶ್ಯಕತೆ ಐತೆ ಅಂತ ಕೇಳ್ತಾರೆ. ಅದು ಸತ್ಯದ. ಎಷ್ಟು ಅವಶ್ಯಕತೆ ನೀವು ಅಡ್ಡಿದ್ದು ಅಷ್ಟು ಎಷ್ಟು ನಮಗೆ ಹಾನಿಯಾಗಿದೆ, ಬೆಳೆ ಹಾನಿಯಾಗಿದೆ. ಕಳೆದ 3 ವರ್ಷದಿಂದ ನಮ್ಮ ಬೆಳೆ ಬಂದಿದೆ. ಜೊತೆಗೆ 1 ಎಕರೆ 2 ಎಕರೆ ನಮ್ಮ ಹೊಲಗಳು ಹೋಗಿದ್ದಾವೆ. ಅವನ್ನ ಡಿಸೆಂಬರ್ ಒಳಗಡೆ ನಮ್ಮದೆಲ್ಲ ರೈತರ ಬೇಡಿಕೆ ಅನ್ನೋದು ಕನ್ಸಲ್ಟ್ ಮಾಡಿ ನೀವೇನು ಕಾಯ್ದೆದೊಳಗೆ ತಿದ್ದುಪಡಿ ಮಾಡೋಕ್ಕೆ ಭಾಳ ದೊಡ್ಡದು. ಇವತ್ತು ಬಿಡದಿ ಪಡ್ಕೋಬೇಕಂತೇಳಿ ಮಾನ್ಯ DK ಶಿವಕುಮಾರ್ ಎಷ್ಟು ಹಣ ತೊಡಗಿಸೋಕ್ಕೂ ತಯಾರಿದೆ. ಇವತ್ತು ರೈತರಿಗೆ ನೀರು ಕೊಡೋಕ್ಕೆ ತೊಡಗಿಸೋದೇನು ದೊಡ್ಡ ತಪ್ಪನ್ನಲ್ಲ. ಕಾಯ್ದೆಗಳನ್ನ ಕಾಗದಗಳನ್ನು ಬದಲಾವಣೆ ಮಾಡಿ ಈ ರೈತರ ಬೇಡಿಕೆ 1 ಟೈಮ್ ಸೆಟಲ್ಮೆಂಟ್ ಬರ್ತಕ್ಕಂಥ ಡಿಸೆಂಬರ್ ಕೊಟ್ಟಾಗ ನಿಮ್ಮನ್ನು ರೈತಗೆ ಇವೆಲ್ಲ ಪಂಚಾಯತ್ಗಳು ದೊಡ್ಡ ಸನ್ಮಾನ ಮಾಡಿದಾಗ ಆ ಒಕ್ಕಾಗ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪೈಸಾನು ಸಹಿತ ತಾವು ಅಪೇಕ್ಷೆ ಮಾಡಬೇಕು. ಯಾಕಂದ್ರೆ ಭಾಳ ವರ್ಷದ ಬೇಡಿಕೆ ಅದ. ಇದು ನಮ್ಮದು ಕಂಡೀಷನ್. ಅಥವಾ ಕನ್ಸಲ್ಟ್ ಯಾವ ಒಬ್ಬ ರೈತ ನಾನು ಕೋಟಿ ಕನ್ಸಲ್ಟ್ ಮಾಡಿದ್ರೆ ಅದಕ್ಕೂ ಫಸ್ಟ್ ಪೇಮೆಂಟ್ ಡಿಸೆಂಬರ್ ಕೊಡ್ಬೇಕಂತ ಇವೆಲ್ಲ ಲೇಖನೆಯನ್ನು ಇವತ್ತು 6 ಗಂಟೆ ಒಳಗಡೆ ತಹಶೀಲ್ದಾರ್ ಮುಖಂಡತ್ವದಲ್ಲಿ ಅವಾಗ ಮುದ್ಗನೆಯೊಂದಿಗೆ ಸಂಬಂಧಪಟ್ಟಂಥ 2 ಇಲಾಖೆಗಳು ತಮ್ಮ ಅಧಿಕೃತವಂತ ಸಹಿಯನ್ನು ಮಾಡಿ ಈ 2 ಪಂಚಾಯತಿ ಮತ್ತು ಬೇಕಾದ ಚಸಡಿ ಪಂಚಾಯತಿ ಮತ್ತು ಗೋಕಾಕ್ ತಾಲೂಕು ಬೈಲಹೊಂಗಲ ತಾಲೂಕು ಅಂತ ಎಲ್ಲರಿಗೂ
ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಮಾಡ್ತಾ ಅನ್ನೋ ಒಂದು ವಿಶ್ವಾಸ ಇದೆ. ಯಾಕಂದರೆ ನಾವೆಲ್ಲ ರೈತರು ವಿಶ್ವಾಸ ಮೇಲೆ ಹೆಜ್ಜೆ ನೀಡ್ತಕ್ಕಂಥ ಈ ವಿಶ್ವಾಸಕ್ಕೆ ಏನಾದಾಗ ವಿಗೋಹ ಅದು ನಾಳೆ ತಹಶೀಲ್ದಾರ್ ಆಫೀಸು ಬಂದ್ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಂಗಿಲ್ಲ ಅಂತೇಳಿ ನಮಗೂ ಒಂದು ವಿಶ್ವಾಸದ. ಯಾಕಂದರೆ ಈ ರಸ್ತೆ ನಮಗೊಂದು ಕಡೆ ಬೇಡಿಕೆ ಸಹಿತ ಸಾರ್ವಜನಿಕರು ಸಹಿತ ತೊಂದರೆ ಆಗಬಾರ್ದು ಅಂತೇಳಿ ಅವೆಲ್ಲ ಬೇಡಿಕೆ ಸ್ಪಂದನೆ ಮಾಡಿದಾಗ ಎಲ್ಲವೂ ಭಾಳ ಶಾಂತಗತಿಯಿಂದ ಭಾಳ ಒಚ್ಚಿನಿಂದ ಬಂದಿದ್ದೀವಿ ಹೋಗಾಟಕ್ಕೆ. ಇವತ್ತೆಲ್ಲವೂ ಸಂಭಾಳಿಸಿ, ಯಾಕಂದರೆ 20 ವರ್ಷ ಸಂಭಾಳಿಸಿದಾಗ ಇನ್ನೊಂದು 3 ತಿಂಗಳು ಸಂಭಾಳಿಸೋಣ ಅಂತೇಳಿ ಸಂಭಾಳಿಸೋ ಸಮಾಧಾನಕ್ಕೆ ಒಂದು ತಾಳ್ಮೆಗೆ ಒಂದು ಮಿತಿ ಇರ್ತದೆ. ಮಿತಿಯನ್ನು ಒಯ್ಗಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬಾರ್ದು, ಅಧಿಕಾರಿಗಳು ಸಹಿತ ಮಾಡಬಾರ್ದು ಅಂತೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಈ ಒಂದು ಹೋಗಾಟ ಮುಖಾಂತರ ನಿಮಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇದಕ್ಕೆ ಯಾವುದೇ ಆದಂಥ ರಾಜಕೀಯ ಬಣ್ಣವನ್ನು ಬಡಿತಕ್ಕಂಥ ಕೆಲಸ ನಮ್ಮದೂ ಇಲ್ಲ, ನೀವು ಯಾವುದೇ ಆದಂಥ ರಾಜಕೀಯ ಬಣ್ಣವನ್ನು ಬಡಿತಕ್ಕಂಥ ಕೆಲಸ ಮಾಡಬೇಡಿ. ಕೇವಲ ರೈತರ ಹೋರಾಟ, ರೈತರ ನೀರಿನ ಬೇಡಿಕೆ, ಅವ್ರ ಹಣದ ಬೇಡಿಕೆ ಅದ, ಅದನ್ನು ಸಂಪೂರ್ಣವಾಗಿ ಈ ಕೊಟ್ಟ ಮಾತಿನಾಗ ನಡ್ಕೋಬೇಕು. ನಡ್ಕೋದಿದ್ದೆ ಭಾಳ ದೊಡ್ಡ ಪ್ರಮಾಣ ಹೋರಾಟವನ್ನು ಈ ಭಾಗದವ್ರು ಬೇಗ ಭಾಗದಿಂದ ಸಹಿತ ಬಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಿ ಅವತ್ತಿನ ತಲೆ ಕೆಳಗೆ ನಿಲ್ತಕ್ಕಂಥ ವ್ಯವಸ್ಥೆ ನಮಗೆ ಬೇಡಾಗಿತ್ತು. ಅದಕ್ಕೆ ಕೆಲಸವನ್ನು ಮಾಡ್ಬೇಕಂತೇಳಿ ಈ ಮುಖಾಂತರ ನಿಮಗೆ ನಾವು ಹೋಗ್ತೀವಿ ಅಂತೇಳಿ ನಾವು ಮಾತಾಡ್ತೀವಿ. ಬಣ್ಣೂರು ಗ್ರಾಮದಲ್ಲಿ ಚಚಡಿ ಏತ ನೀರಾವರಿ ಯೋಜನೆಯ ಪರಿಹಾರಕ್ಕಾಗಿ ಹಾಗೂ ಶೀಘ್ರ ಕಾಮಗಾರಿ ಮುಗಿಸುವುದು ಹಾಗೂ ನೀರು ಬಿಡುಗಡೆ ಕುರಿತು ಇವತ್ತು ಒಂದು ರಾಸ್ತಾರೋಕ ಹಮ್ಮಿಕೊಂಡಿದ್ದೆವು. ಅದರ ಭಾಗವಾಗಿ ನಮ್ಮ ಸುತ್ತಮುತ್ತಲಿನ ಹೊನ್ನೂರು, ತುರ್ಕುಪ್ಪಿ, ಮಾಸನಾಡಿ, ಗಜಿಮನಾಳ, ಹಣಮರಟ್ಟಿ, ಮೇಕಲ್ಮಾಡಿ, ಚಚಡಿ ಗ್ರಾಮಗಳಿಂದ ಅನೇಕ ಜನ ಎಲ್ಲ ರೈತ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಭಾಗದ ತಹಸೀಲ್ದಾರಾದ ಅವರು ಭಾಗವಹಿಸಿದ್ರು ಮತ್ತು ಮೆಡಿಕಲ್ ಡ್ಯಾಮ್ ಆಫೀಸಿನ ಅಧಿಕಾರಿಗಳು ಹಾಗೂ ಗೋಕಾಕ ಆಫೀಸಿನ ಭಾಗದ ಆಫೀಸ್ ಅಧಿಕಾರಿಗಳು ಬಂದು ಇವತ್ತು ನಮಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅಂದ್ರೆ ಡಿಸೆಂಬರ್ ಒಳಗೆ ನಮಗೆ ಪರಿಹಾರದ ಚೆಕ್ಗಳನ್ನು ವಿತರಣೆ ಮಾಡ್ತು ಅನ್ನುವಂಥ ಒಂದು ಲಿಖಿತವಾದ ಲೇಖಿಯನ್ನು ಇವತ್ತು ಸಾಯಂಕಾಲ ಒಳಗೆ ಕೊಡ್ತು ಅಂತ ಹೇಳಿದ್ದಾರೆ. ಮತ್ತು ಶೀಘ್ರದಲ್ಲಿ ಸೆಪ್ಟೆಂಬರ್ 15 ನೀರು ಬಿಡ್ತು ಅಂತ ಹೇಳಿದ್ದಾರೆ. 5ನೇ ತಾರೀಕಿಗೆ. ಅದ್ರ ಬಗ್ಗೆ ನಾವೆಲ್ಲ ರೈತರು ಒತ್ಕೊಂಡು ಈ ಮುಷ್ಕರವನ್ನು ಕೈ ಬಿಟ್ಟಿದ್ದೆವು. ಇದರಲ್ಲಿ ಭಾಗವಹಿಸಿ ಎಲ್ಲ ನಮಗೆ ಸಹಕಾರ ಕೊಟ್ಟಂಥ ಮಂತೇಶನ ದೊಡ್ಡಗೌಡರು ಇರ್ಬೋದು, ರೇಣಾಮದಾರ್ ಇರ್ಬೋದು ಹಾಗೂ ಎಲ್ಲ ಗ್ರಾಮಗಳ ಮುಖ್ಯಸ್ಥರಿಗೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಮಾಧ್ಯಮದವರು ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಸಾಯಂಕಾಲ 6 ಗಂಟೆ ಒಳಗೆ ನಾನು ಲೇಖಿ ಒಳಗೆ ಕೊಡ್ತೇನೆ ಅಂತೇಳಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಅವ್ರು ಒಂದೇಳೆ ಕೊಡಲಿಲ್ಲ ಅಂದ್ರೆ ನಾಳೆ ಅಲ್ಲಿ ಅವ್ರ ಆಫೀಸ್ಗೆ ನಾವು